ಸಂಘದಿಂದ ಹಿರಿಯ ಮತ್ತು ಸಾಧಕ ವಕೀಲರಿಗೆ ಸನ್ಮಾನ. ಕೋಲಾರ ವಕೀಲರ ಸಂಘದಿಂದ ವಕೀಲರ ಸಂಘದ ಭವನದಲ್ಲಿ ಹಿರಿಯ ಮತ್ತು ಸಾಧಕ ವಕೀಲರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿಯವರು, ನಮ್ಮಲ್ಲಿ ಒಗ್ಗಟ್ಟು ಬಹಳ ಮುಖ್ಯ. ನಾವು ಹಿರಿಯ ವಕೀಲರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿ ನಡೆಯಬೇಕು ಮತ್ತು ಅವರ ಮಾರ್ಗದರ್ಶನವನ್ನು ಅನುಸರಿಸಬೇಕೆಂದರು. ಕೋಲಾರದ ಜನ ಕಷ್ಟಜೀವಿಗಳು. ಇಲ್ಲಿನ ಜೀವನ ಕಷ್ಟ ಸಾಧ್ಯ. ಇಂತಹ ಪರಿಸರದಲ್ಲಿ ಸವಾಲುಗಳನ್ನೆದುರಿಸಿ ಮುನ್ನಡೆಯುತ್ತಿದ್ದಾರೆ. ಅದರಲ್ಲಿ ವಕೀಲಿಕೆಯೂ ಸಹ ಸೇರಿದೆ. ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಕೀಲರಲ್ಲಿ ಬಹಳಷ್ಟು ಕೋಲಾರ ಜಿಲ್ಲೆಯವರಾಗಿದ್ದಾರೆ. ಭವಿಷ್ಯದಲ್ಲಿ ಉತ್ತಮ ವಕೀಲಿಕೆ ಕಾಣುವಲ್ಲಿ ಸಂಶಯವಿಲ್ಲ. ನಿಜವಾಗಿಯೂ ನ್ಯಾಯಾಲಯ ಸಂಕೀರ್ಣ ಸ್ವಲ್ಪ ತಡವಾಯಿತು. ಜಾಗದ ಕೊರತೆಯಿಂದ ಹೀಗಾಯ್ತೇ ವಿನಃ ಬೇರೇನೂ ಇಲ್ಲ. ಜಿಲ್ಲಾ ಕಟ್ಟಡ ಉತ್ತಮವಾಗಿ ಮೂಡಿಬರುತ್ತಿದೆ. ಜಿಲ್ಲೆಯ ವಕೀಲರಿಗೆ ಶುಭಾಶಯಗಳನ್ನು ಕೋರಿ ಛಲದಿಂದ ವಕೀಲಿಕೆ ನಡೆಸೋಣ, ನಿಮ್ಮೊಂದಿಗೆ ಸದಾ ನಾವಿರುತ್ತೇವೆಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಕೀಲರು ಮತ್ತು ಹಾಲು ಒಕ್ಕೂಟದ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್, ಒಂದು ರೀತಿ ಸಂತೋಷದ ಸಂಗತಿಯೆಂದರೆ 30 ವರ್ಷಗಳ ಕಾಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮಾತೃ ಸಂಘದಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ಸಂತಸ ತಂದಿದೆ. ನನ್ನ ವಕೀಲ ವೃತ್ತಿ ಆರಂಭವಾಗಿದ್ದು ನಾಗಮೋಹನ್ ದಾಸ್ ರವರ ಆಶೀರ್ವಾದದೊಂದಿಗೆ, ನಂತರ ಹಿರಿಯರಾದ ಆರ್ ವೆಂಕಟರಾಮಯ್ಯನವರೊಂದಿಗೆ ಗುರುತಿಸಿಕೊಂಡು ನಂತರದ ದಿನಗಳಲ್ಲಿ ರೈತ, ರಾಜಕೀಯ, ವಕೀಲ 3 ಕ್ಷೇತ್ರಗಳಲ್ಲೂ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಇಂದಿಗೂ ಸಹ ಪೂರ್ಣಾವಧಿ ಸಲ್ಲಿಸದಿದ್ದರೂ ವಕೀಲಿಕೆ ನಡೆಸಿಕೊಂಡು ಬಂದಿದ್ದೇನೆಂದರು. ಕೋಲಾರ ವಕೀಲರ ಸಂಘದ ಅಧ್ಯಕ್ಷರಾದ ಮುನೇಗೌಡರವರು ಮಾತನಾಡಿ, ವಿವೇಕ್ ಸುಬ್ಬಾರೆಡ್ಡಿಯವರು ತಂದೆಗೆ ತಕ್ಕ ಮಗ. 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಸುಲಭವಲ್ಲ. ಮುಂದೆಯೂ ಅವರ ಸಲಹೆ, ಸಹಕಾರ ಮತ್ತು ಸೂಚನೆಗಳನ್ನು ಪಡೆದು ಸಾಗೋಣ. ಹಾಗೆಯೇ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ವಕೀಲ ಮಿತ್ರರಿಗೂ ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಡ್ವೊಕೇಟ್ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳಾದ ಟಿಎನ್ ಶಂಕರ್, ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂ ಸೊನ್ನೇಗೌಡ, ನವ್ಯ ಮಿತ್ರ ಬ್ಯಾಂಕಿನ ನಿರ್ದೇಶಕರಾದ ಬ್ರಹ್ಮಾನಂದ, ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಗೌಡ, ಹಿರಿಯರಾದ ಕೆವಿ ಶಂಕರಪ್ಪ, ಬಿಸಪ್ ಗೌಡ್ರು, ಎನ್ ಬೈರಾರೆಡ್ಡಿ, ರವೀಂದ್ರ ಬಾಬು, ನವೀನ್, ಎಎನ್ ಗೌಡ ಮತ್ತು ಕೋಲಾರ ವಕೀಲರ ಸಂಘದ ಸದಸ್ಯರು ಹಾಗೂ ಸಮಿತಿಯವರಿದ್ದರು. ಪರಿಸರ ಆಗಿದೆ, ಸರೌಂಡಿಂಗ್ಸ್ ಆಗಿದೆ, ಡ್ರೈ ಏರಿಯಾ ಕೋಲಾರ ಚಿಕ್ಕಬಳ್ಳಾಪುರ. ಈ ಒಂದು ಡ್ರೈ ಏರಿಯಾನಲ್ಲಿ ಹುಟ್ಟಿ ನಾವು ಜೀವನವನ್ನು ಸಾಧಿಸಿ ಮುಂದಕ್ಕೆ ಬರೋದು ಬಹಳ ಕಷ್ಟಕರ. ಅದೇ ಕೆನಾಲ್ಸ್, ಇರಿಗೇಷನ್ ಇರೋ ಜಾಗದಲ್ಲಿ ಜೀವನನೇ ಬೇರೆ, ಅಟ್ಲೀಸ್ಟ್ ಸ್ವಲ್ಪ ಸುಧಾರಿಸುತ್ತೆ. ಇಂತಹ ಪರಿಸರದಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ 2 ಭಾಗದಲ್ಲೂ ಸಹ ಜನರು ಬಹಳ ಕಷ್ಟಪಟ್ಟು ಹಲವು ಸವಾಲುಗಳನ್ನ ಎದುರಿಸಿ ಮೇಲೆ ಬರ್ತಾರೆ. ಅದರಲ್ಲೂ ಸಹ ವಕೀಲರ ಜೀವನ ಇನ್ನೂ ಕಷ್ಟಕರವಾದ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ ಪ್ರವೀಣ್ ಗೌಡ್ರು ಹೇಳಿದಂಗೆ ಬೆಂಗಳೂರು ಸುತ್ತಮುತ್ತ 75% 80% ಜನ ಹಲವಾರು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳ ಭಾಗಗಳಿಂದ ಬಂದು ಬೆಂಗಳೂರಿನ ವಕೀಲಿಕೆ ಮಾಡಿ ಅಮೋಘವಾದ ಯಶಸ್ಸು ಸಾಧನೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅದು ನಿಜವಾಗಿಯೂ ಸಹ ನಾವು ಸ್ಮರಿಸಬೇಕು. ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸಿಟಿ ಕೋರ್ಟ್ ನಾವು ನೋಡ್ತೀವಿ ಮಾರ್ನಿಂಗ್ 10:30ರಿಂದ 11 ಗಂಟೆಗೆ ಯುವಕರು ಬೈಕ್ಸ್ ಹಾಕೊಂಡು ಯಂಗ್ ಲಾಯರ್ಸ್, ಹೊಸದಾಗಿ ಪ್ರಾಕ್ಟೀಸ್ ಬಂದಿರೋರು, 10 ವರ್ಷದಿಂದ ಬಂದಿರೋರು ಯಂಗ್ ಲಾಯರ್ಸ್ ಸುಮಾರು 5,000 ಜನ ಬರ್ತಾರೆ. ಬಂದು ಆನ್ ಟೈಮ್ ಜಡ್ಜ್ ಮುಂದೆ ಇರ್ತಾರೆ. ಸೇಮ್ ಇಲ್ಲೂ ಅಷ್ಟೇ, ಕಾಫಿಗೋ ಟೀಗೋ ಬರ್ತಾರೆ, ಮತ್ತೆ ಕೋರ್ಟ್ನಲ್ಲಿ ಇರ್ತಾರೆ. ಇಷ್ಟೊಂದು ಒಂದು ಕಾರ್ಯತತ್ಪರತೆ ನಮ್ಮ ಒಂದು ಪ್ರೊಫೆಷನ್ಗೆ ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದೇ ನಮ್ಮ ಜೀವನ, ನಮ್ಮ ಲೈವ್ಲಿಹುಡ್. ನೋ ಅದರ್ ಆಪ್ಷನ್. ನಮಗೆ ವಿ ಹ್ಯಾವ್ ನೋ ಅದರ್ ಆಪ್ಷನ್, ಬೇರೆ ದಾರಿ ಇಲ್ಲ. ಆದ್ರಿಂದ ವಕೀಲ ವೃತ್ತಿ ನಡೆಸಿ ನಿವೃತ್ತಿ ಆಗಿಲ್ಲ, ಆದರೂ ಕೂಡ ಚಾಲ್ತಿ ವಕೀಲ ವೃತ್ತಿ ಮಾಡ್ತಾ ಇಲ್ಲ, ರೋಲ್ಸ್ ಅಲ್ಲಿ ಇದ್ದೀನಿ ಅಷ್ಟೇ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನನಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅಂತಂದ್ರೆ ನಿಜಕ್ಕೂ ಒಂದು ಬಹಳ ಸಂತೋಷವಾದಂತಹ ವಿಚಾರ.
ಇದು ನನ್ನ ಮಾತೃ ಸಂಘ. ಯಾಕೆಂತಂದ್ರೆ ನಾನು 1988ರಲ್ಲಿ 1985ರಲ್ಲಿ ನನ್ನ LLB ಆಯಿತು. ಆದರೆ ಏನೋ ಆಫೀಸರ್ ಆಗೋಣ ಅಂತೇಳಿ 3 ವರ್ಷಗಳ ಕಾಲ KASಗೆ ಮಣ್ಣೊತ್ತೆ. ಅದೇನು ಪ್ರಯೋಜನ ಆಗಲಿಲ್ಲ. ನಾನು ಲಾಯರ್ ಕೆಲಸಕ್ಕೆ ಬಂದಿದ್ದು ಕೂಡ ಬಹಳ ಅನಿರೀಕ್ಷಿತಾನೆ. ನಾನು ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಹತ್ರ ಜೂನಿಯರ್ ಆಗಿ ಹೋಗೋಣ ಅಂತೇಳಿ ಒಂದು ದಿವಸ ಅವ್ರನ್ನ ಕೇಳಿದೆ ಬೆಂಗಳೂರಿನಲ್ಲಿ. ಸರ್ మీ దగ్గరికి జూనియర్గా రావాలనుకున్నాను, ఎట్లా సార్ అంత. అదేమో సరే నాకు నా ఆఫీస్లో ఇప్పుడు 6 జనం జూనియర్లు ఉన్నారు. నువ్వు మా ఊరు పక్కోడు, నీకు ఒక చైరు టేబుల్ ఇకపోతే నేను మీ అప్పు నా స్నేహితుడు, ఏం బాగుండేలే, మంచి సీనియర్ని చూస్తాను, నువ్వు పో. లేదు సార్, నేను మీరు ఒకవేళ జూనియర్గా చేర్పించుకోకపోతే నేను కోలార్కి ఆర్ఎన్ దగ్గరికి ಪ್ರಾಕ್ಟೀಸ್ಗೆ ಹೋಗ್ತಾನು ಅಂತ ಹೇಳಿದೆ. ಅವತ್ತು ನಮ್ಮ ನಾಗಮೋಹನ್ ದಾಸ್ ಅವರು ಹೇಳಿದ್ದು, వద్దప్ప ఏమో అంతో ఎంతో బుద్ధి నీకు, మంచి సీనియర్ని చూపిస్తాను, ఈడ బెంగళూరులో పో, బాగా అవుతావు ಅಂತ ಹೇಳಿದ್ರು. లేదు సార్ ఆరోగ్యమే కోలార్కి నువ్వు కోలార్కి పోతే అర్థం లాయర్ అవుతావు, అర్థం షేరింగ్ చేస్తావు, అర్థం రాజకీయం అవుతావు. 3 ಆಗಿದ್ದು ಜೊತೆಗೆ ಇಲ್ಲೊಂದು ದೊಡ್ಡ ಫಂಕ್ಷನ್ ಅಲ್ಲೇ ಹೇಳ್ಬಿಟ್ರು. ಹಾಗಾಗಿ ಇರೋದ್ರಲ್ಲಿ ಬುದ್ಧಿವಂತ, ನಾನು ಹೇಳಿದೆ ಬೇಡಪ್ಪ ಅಂತೇಳಿ. ಈಗ ನಾನೇನು ಹೇಳಿದ್ರು ಅದೇ ಆಗೋಗಿದ್ದಾನೆ ಅಂತೇಳಿ ಒಂದು ಫಂಕ್ಷನ್ ಅಲ್ಲೇ ಹೇಳ. ಅದು ನಾನು ಪ್ರೊಫೆಷನ್ ಬಂದಿದ್ದು ಇನ್ನೂ 1-2 ದಿವಸ ಬರೋದು ಬೇಡ ಅನ್ಕೊಂಡಿದ್ದೆ. ದಾರಿನಲ್ಲಿ ಗೋರಿಪೇಟೆನಲ್ಲಿ ಹೋಗ್ತಾ ಇದ್ದೆ. ಆರ್ಎನ್ ಗ್ರಾಮೀಣವರು ಹಿಂದ್ಗಡೆ ಒಂದು 50 ಜನ ಹಾಕೊಂಡು ಬರ್ತಾ ಇದ್ರು ಆಫೀಸ್ಗೆ. ನಾನು ಮಧ್ಯದಲ್ಲಿ ಸಿಕ್ಕೋದೆ. ಏನ್ ఏమి లేదు సార్, LLB అయినా సార్, LLB 3 ఏళ్ళు అయిపోయి సార్, అయ్యో కూడా ఇంకా ఏం చేస్తావు? లేదు ఇంకా KS చేస్ತಾ ఉన్నాను. ಒಂದ್ಸಾರಿ ಇಂಟರ್ವ್ಯೂಗೂ ಅವ್ರು ಬಂದು ಪಾಪ ಎಲ್ಲ ಪ್ರಯತ್ನ ಮಾಡಿದ್ರು, ಆಗ MLA ಆಗಿದ್ದು. ಕೊನೆಗೆ పొద్దున ఇంకా నన్ను ఆఫీస్కి రారా, ఇదే ఇంక ಹೇಳ್ತವ್ರೆ సార్, ఆ విశ్వనాథ్ ಗೊಂಡು ಅಡ್ಗಲ್ కదా సార్, వాడేವ್ರು ಅವ್ರ ಮಗ ವಿಶ್ವನಾಥ್ ಗೊಂಡ್ನ ನಮ್ಮನ್ನು ಮಾತು ಕೇಳಬೇಕು, ವಿಶ್ವನಾಥ್ ಗೊಂಡ ಅಲ್ಲ ಸಾರ್ ಅಂತಂದೆ. వాడేವ್ರು పొద్దున ఇంకా రారా ಹೋದೆ. ನಮ್ಮ ಸೀನಿಯರು ಆರ್ ವೆಂಕಟರಾಮಯ್ಯನವರು ಬಹಳ ಧಾರಾಳ, ಅದನ್ನೇ ನೋಡ್ಕೊಂಡಿದ್ದು ಹೋಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಇತ್ತು. ನಾನು ವಕೀಲನಾಗಿ ಈ ಒಂದು ಸಂಘಕ್ಕೆ ಬಂದಾಗ ಕೇವಲ 86 ಜನ ವಕೀಲರು ಇದ್ರಷ್ಟೇ. ತದನಂತರ ಬೃಹದಾಕಾರವಾಗಿ ಈ ಒಂದು ಸಂಘ ಬೆಳೆದಿದೆ. ಹಾಗೇನೆ ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಅನೇಕ ಹಿರಿಯ ವಕೀಲರು ಇದ್ರು ಆಗ ಅವರ ಒಂದು ಕೇಸುಗಳನ್ನ ನಡೆಸ್ತಾ ಇರೋ ರೀತಿ ಮತ್ತು ಅವರ ಆರ್ಗ್ಯುಮೆಂಟ್ಸ್ ಅನ್ನು ಕೂಡ ನಾನು ಅನೇಕ ಸಾರಿ ಕೋರ್ಟ್ಗಳಲ್ಲೇ ಕೂತು ಕೇಳಿ ಆನಂದಿಸ್ತಾ ಇದ್ದೆ. ಅದರಲ್ಲೂ ಕೂಡ ನಮ್ಮ ದಿವಂಗತ ಆನಂದ್ ಅವರು ನಮ್ಮ ಬಹಳ ಆತ್ಮೀಯ, ನಾನು ಚಿಕ್ಕವರಾದರೂ ಕೂಡ ಸ್ನೇಹಿತರ ರೀತಿ ನೋಡ್ಕೊತಾ ಇದ್ರು. ಅವರ ಒಂದು ನಿಷ್ಠೆ, ನ್ಯಾಯಪರತೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಗೌರವವನ್ನು ನಮ್ಮ ವಕೀಲರ ಸಂಘಕ್ಕೆ ತಂದುಕೊಟ್ಟಿದೆ ಅಂತಂದ್ರೆ ತಪ್ಪಾಗಲಾರದು. ಬಂಧುಗಳೇ, ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ನಾನು ಇದು 4ನೇ ಸಾರಿ ನಿರ್ದೇಶಕನಾಗಿರ್ತಕ್ಕಂಥದ್ದು. 2007ರಿಂದ 2009ವರೆಗೂ ಅಧ್ಯಕ್ಷನಾಗಿ ಕೂಡ ಸೇವೆ ಸಲ್ಲಿಸಿದ್ದೀನಿ. ಏನಿವತ್ತು ಕೋಲಾರ ಹಾಲು ಒಕ್ಕೂಟದ ಬಗ್ಗೆ ಅನೇಕ ರೀತಿ ಮಾತಾಡ್ತಾರೆ. ಮಾತಾಡೋದಕ್ಕೆ ನಾವು ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇವೆಲ್ಲ
ಮೊದಲು 1987ರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದ್ದು ಗೋರಿಪೇಟೆ ಒಂದು ಚಿಕ್ಕ ಮನೆಯಲ್ಲಿ. ಯಾವುದೇ ರೀತಿಯಾದಂತಹ ಆಸ್ತಿಗಳು ಇರಲಿಲ್ಲ. ಈಗ ಕೋಲಾರ ಹಾಲು ಒಕ್ಕೂಟದ ಆಸ್ತಿ ಸುಮಾರು 10,000 ಕೋಟಿ 20,000 ಕೋಟಿ ಮೇಲಿದೆ. ಎಲ್ಲ ತಿಂದಾಕಿದ್ದಿದ್ರೆ ಇಷ್ಟೊಂದು ಆಸ್ತಿನ ಮಾಡಕ್ ಆಗ್ತಾ ಇರಲಿಲ್ಲ. ಈಗಲೂ ಕೂಡ ಯಾವುದೇ ಒಕ್ಕೂಟ ನೀಡದೇ ಇರುವಂತಹ ಸೌಲಭ್ಯಗಳನ್ನ ನಮ್ಮ ಒಕ್ಕೂಟ ನೀಡ್ತಾ ಇದೆ. ಇವತ್ತೇನಾದರೂ ನಮ್ಮ ಜಿಲ್ಲೆಯಲ್ಲಿ ಅಥವಾ ಅವಿಭಜಿತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಇದರಲ್ಲಿ ಆತ್ಮಹತ್ಯೆಗಳು ಕಡಿಮೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಹಾಲು ಒಕ್ಕೂಟ. ಯಾಕೆಂದ್ರೆ 15 ದಿವಸಕ್ಕೆ ಒಂದ್ಸಾರಿ ಗ್ಯಾರಂಟಿಯಾಗಿ ಬಟವಾಡೆ ಬರುತ್ತೆ ಅನ್ನೋ ಒಂದು ಇದರಲ್ಲಿ ತಮ್ಮ ಜೀವನನ ಮಾಡಿ ಕಟ್ಟಕ್ಕಾಗದೇ ಇರ್ಬೋದು ಅಥವಾ ದೊಡ್ಡ ಸೌಕಾರ ಆಗದೆ ಇರ್ಬೋದು, ಆದರೆ ಜೀವನ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿ 15 ದಿವಸಕ್ಕೆ ಒಂದ್ಸಾರಿ ನಾವು ಒಂದು ಬಟವಾಡೆನ ಮಾಡ್ತಾ ಇರೋದ್ರಿಂದ ಆತ್ಮಹತ್ಯೆಗಳು ಬಹಳ ಕಡಿಮೆ ನಮ್ಮ ಜಿಲ್ಲೆಯಲ್ಲಿ. ಇಂಥ ಒಂದು ಒಕ್ಕೂಟ ಈಗ ಇನ್ನೂ ಅಭಿವೃದ್ಧಿಯತ್ತ ಹೋಗಿ ಇನ್ನೂ ಒಳ್ಳೆ ದರವನ್ನ ರೈತರಿಗೂ ಕೂಡ ಕೊಡೋದಕ್ಕೆ ನಾವೆಲ್ಲ ಕೂಡ ಶ್ರಮಿಸ್ತೀವಿ ಅಂತ ಹೇಳ್ತಾ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕಾರಣಕ್ಕೋಸ್ಕರ ಅವ್ರು ಲಾಸ್ಟಲ್ಲಿ ಭಾಷಣ ಕೊಟ್ಟಿದ್ರು. ಯಾಕಂದ್ರೆ ನಿಮ್ಮ ಅಭಿಮಾನ ಅವ್ರ ಮೇಲೆ ಆಗ್ತಿದೆ. ಒಂದು ವೇಳೆ ಒಂದು ಹೇಳ್ಬೇಕಂದ್ರೆ ಈ ವಕೀಲರ ಶಕ್ತಿ ಏನಂತ ತೋರಿಸ್ಕೊಡಿ, ಇಡೀ ರಾಷ್ಟ್ರಕ್ಕೆ ತೋರಿಸ್ಕೊಟ್ಟವ್ರು ಅಂದ್ರೆ ಅವರ ತಂದೆ ಸುಬ್ಬಾರೆಡ್ಡಿ ಅವರು. ಅವರಿಗಿಂತ ಮೊದಲು ವಕೀಲರ ಶಕ್ತಿಯಲ್ಲಿ ಪ್ರದರ್ಶನ ಆಗ್ತಾ ಇಲ್ಲ. ಅವರ ಬಂದ ನಂತರ ವಕೀಲರಲ್ಲಿ ಒಂದು ಯೂನಿಟಿ ಬಂದಿದ್ದು, ಮತ್ತೆ ಎಲ್ಲಾ ಹೋರಾಟಗಳಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಅವ್ರ ತಂದೆ ಅಂತ ತಂದೆಗೆ ತಕ್ಕ ಮಗನಾಗಿ ಜನಿಸಿದ್ದಾರೆ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಅವರು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಧನೆ ಮಾಡ್ತಾರೆ. ನಾವು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರು ಅದ್ರ ಬಗ್ಗೆ ಹೇಳಿದ್ರು, ಅಲ್ಲಿ ಸ್ಪೀಚ್ ಮಾಡಿದ್ರು. ಆ ಸ್ಪೀಚ್ ನ ಕೇಳಿದಂತ ಎಂಟೈರ್ ರಾಷ್ಟ್ರ ಅವರ ಸ್ಪೀಚ್ ಮೆಚ್ಚಿತ್ತು. ಅಂದ್ರೆ ಆ ಒಂದು ಮೇಧಾವಿ ಶಕ್ತಿ ಅವರಲ್ಲಿದೆ. ಅಂತಹ ಮೇಧಾವಿ ಶಕ್ತಿ ಇರುವಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರು ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಸ್ನೇಹಿತರಾದ ನಾಗರಾಜಣ್ಣವರು ಮತ್ತೆ ಶಂಕರ್ ಅವರು ಸ್ಫೂರ್ತಿಯಿಂದ ನಾವು ಮುನ್ನಡೆಸ್ಕೊಂಡು ಹೋಗೋಣ. ನನಗೆ ಯಾಕಂದ್ರೆ ಸಮಯದ ಅಭಾವ, ಆ ಕಾರಣದಿಂದ ನನಗೆ ಸಮಯ ಕಡಿಮೆ ಕೊಟ್ಟಿರೋದ್ರಿಂದ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.